ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂತ್ಲಿ ಎಕ್ಸ್ಪೈರಿ, ಸೊ ಮೇ ಮಂತ್ ನಿಫ್ಟಿ ಎಕ್ಸ್ಪೈರಿ, ಅದ್ರ ಜೊತೆಗೆ ಎಫ್ ಅಂಡ್ ಸ್ಟಾಕ್ ಗಳ ಎಕ್ಸ್ಪೈರಿ ಕೂಡ ಇರುತ್ತೆ. ಸೊ 30th ಮೇ ಇಂಪಾರ್ಟೆಂಟ್ ಡೇ ಆದ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಮೊದಲಾಗಿ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾವು ನಿಫ್ಟಿಯ 29th ಮೂವ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಫ್ಟಿ ಕಳೆದ 2 ದಿನದಿಂದ ಅಂದ್ರೆ 27th ಮೇ ಸೋಮವಾರದಿಂದಾನೆ ಪ್ರಾಫಿಟ್ ಬುಕಿಂಗ್ ಬರ್ತಾ ಇತ್ತು. ಸೊ ಆ ಪ್ರಾಫಿಟ್ ಬುಕಿಂಗ್ ಅಗೇನ್ ಇಲ್ಲಿ ಕಂಟಿನ್ಯೂಸ್ ಆಗಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ನಿಫ್ಟಿ ಇನ್ನಷ್ಟು ಕರೆಕ್ಷನ್ ಕೊಡ್ತಾ ಬಂತು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು, ನಾವು ನಿಫ್ಟಿನಲ್ಲಿ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳಲ್ಲ, ಆದ್ರೆ ನಿಫ್ಟಿ ನಮ್ಗೆ 22,740 ಈ ಲೆವೆಲ್ ಅಲ್ಲಿ ಬಂದ್ರೆ 20 ಡೇ ಮೂವಿಂಗ್ ಅವರೇಜ್ ಇದೆ. ಸೊ 22,700 ಹತ್ರ ಸಪೋರ್ಟ್ ತಗೊಂಡು ನಾವು ರಿವರ್ಸಲ್ ಅಲ್ಲಿ ಸಿ ಪೊಸಿಷನ್ಸ್ ಟ್ರೈ ಮಾಡಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ 22,700 ನಿಫ್ಟಿ ಆ 10 ಡೇ ಮೂವಿಂಗ್ ಅವರೇಜ್ ಈ ಬ್ಲೂ ಕಲರ್ ಲೈನ್ ಏನಿದೆ, ಸೊ ಇಲ್ಲಿ ನಿಫ್ಟಿ ಸಪೋರ್ಟ್ ತಗೋಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ ಬ್ಯಾಂಕ್ ನಿಫ್ಟಿ 48,600 ಹತ್ರ ಸಪೋರ್ಟ್ ತಗೋಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ನಿಫ್ಟಿ 22,700 ಹತ್ರ ಡೇ ಫಸ್ಟ್ ಹಾಫ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಂಡಿತ್ತು. ಆದ್ರೆ ಅಗೇನ್ ತನ್ನ 5 ಡೇ ಮೂವಿಂಗ್ ಅವರೇಜ್ ಹತ್ರ ರೆಸಿಸ್ಟೆನ್ಸ್ ಕಂಡು ಅಲ್ಲಿಂದ ಅಗೇನ್ ಪ್ರಾಫಿಟ್ ಬುಕಿಂಗ್ ಬಂದು 10 ಡೇ ಮೂವಿಂಗ್ ಅವರೇಜ್ ಹತ್ರ ಬಂದು ಕ್ಲೋಸಿಂಗ್ ನ ಕಾಣ್ತು. ದಿನದ ಕೊನೆಯಲ್ಲಿ ಒಂದು ಬಾರಿ 22,700 ಕೆಳಗಡೆ ಬಂದು ಹೋಗಿದ್ರೆ ಕೂಡ ಅಗೇನ್ 22,700 ಮೇಲೆ ಕ್ಲೋಸಿಂಗ್ ಕಾಣ್ತು 22,704 ಹತ್ರ. ಸೊ ಈ ಲೆವೆಲ್ ಅಲ್ಲಿ ನಾವು ಅರೌಂಡ್ 40-50 ಪಾಯಿಂಟ್ಸ್ ಕೆಳಗಡೆ 22,650 ಲೆವೆಲ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ನಿಫ್ಟಿಯ 10 ಡೇ ಮೂವಿಂಗ್ ಅವರೇಜ್ ಈ ರೀತಿ ಕೆಳಗಡೆ ಬರುತ್ತೆ 30th ಮೇ. ಸೊ 22,650 ನಾವು ಸಪೋರ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಹಾಗೂ ನಿಫ್ಟಿಯ 20 ಡೇ ಮೂವಿಂಗ್ ಅವರೇಜ್ 22,600 ಹತ್ರ ಬರುತ್ತೆ. ಸೊ ನಿಫ್ಟಿನಲ್ಲಿ ಏನಾದ್ರೂ ಇನ್ನಷ್ಟು ಕರೆಕ್ಷನ್ ಬಂದ್ರೆ 22,600 ಇಂದ 650 ಇದು ಸಿಇ ಬೈಯಿಂಗ್ ರೇಂಜ್ ಆಗುತ್ತೆ. ಹಾಗೂ ಕೆಳಗಡೆ 22,580 ಹತ್ರ ನಾವು ಸ್ಟಾಪ್ ಲಾಸ್ ಇಟ್ಕೋಬೇಕಾಗುತ್ತೆ. ಸೊ ಈ ಲೆವೆಲ್ ಇಂದ ನಿಫ್ಟಿನಲ್ಲಿ ಕಳೆದ ದಿನಗಳಲ್ಲಿ ಬಂದ ಕರೆಕ್ಷನ್ ಇಂದ ಶಾರ್ಟ್ ಕವರಿಂಗ್ ಬಂದು ನಿಫ್ಟಿ 22,800 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿ ನಮ್ಗೆ ಕೆಳಗಡೆ 22,600 ಇಂದ 650 ಈ ಲೆವೆಲ್ ಅಲ್ಲಿ ಸಿಕ್ಕರೆ ಕಾಲಲ್ಲಿ ಪೊಸಿಷನ್ಸ್ ನ ತಗೋಬಹುದು. ರಿಸ್ಕಿ ಟ್ರೇಡರ್ಸ್ ಓಪನಿಂಗ್ ಇಂದಾನೆ ಕೂಡ ಕಾಲಲ್ಲಿ ಪೊಸಿಷನ್ ತಗೋಬಹುದು. ಆದ್ರೆ ಸ್ಟಾಪ್ ಲಾಸ್ ಮಾತ್ರ 22,580 ಹತ್ರ ಬರುತ್ತೆ. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಅಪ್ ಕೊಡಕ್ಕೆ ಶುರು ಆದ್ರೆ 22,800 ಮೇಲೆ ಬರ್ತಿದ್ದಂಗೆ ಅಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ 22,950 ಲೆವೆಲ್ ನ ಟೆಸ್ಟ್ ಮಾಡೋ ಚಾನ್ಸಸ್ ಇದೆ. ಈ ಲೆವೆಲ್ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡಬಹುದು. ಸೊ ನಿಫ್ಟಿನಲ್ಲಿ ನಾವು ಈ 2 ಲೆವೆಲ್ಗಳು ಸಿಕ್ಕರೆ ಮಾತ್ರ ಪೊಸಿಷನ್ ಟ್ರೈ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಬಂದ್ರೆ ಬ್ಯಾಂಕ್ ನಿಫ್ಟಿ ಕೂಡ ತನ್ನ ಎಕ್ಸ್ಪೈರಿ ನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕ್ ಕಾಣ್ತಾ ಬಂದು ನಮ್ಮ ಸಪೋರ್ಟ್ ಲೆವೆಲ್ 48,600 ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಬಂದಿದ್ದು 48,400 ವರೆಗೂ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಯ 20 ಡೇ ಮೂವಿಂಗ್ ಅವರೇಜ್ ಇದೆ. ಸೊ ಈ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ ದಿನದ ಕೊನೆಯಲ್ಲಿ ಸಪೋರ್ಟ್ ತಗೊಂಡು ಎಂಡ್ ಆಫ್ ದ ಡೇ 48,500 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಅಗೇನ್ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ 48,400 ಕೆಳಗಡೆ 48,370 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಟು ಬ್ಯಾಂಕ್ ನಿಫ್ಟಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೆ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿ ಬ್ಯಾಂಕ್ ನಿಫ್ಟಿ ನಲ್ಲಿ ಬರೋ ಶಾರ್ಟ್ ಕವರಿಂಗ್ ಅಗೇನ್ ಬ್ಯಾಂಕ್ ನಿಫ್ಟಿ 49,000 ಅದ್ರ ಮೇಲೆ 49,200 ಇಲ್ಲಿ ಸರ್ಚನ್ ಆದ್ರೆ ಅಗೇನ್ 49,500 ಇಂದ 600 ಲೆವೆಲ್ ನ ನಾವು ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 48,370 ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಅಗೇನ್ ನಾವು ಯಾವುದೇ ಪುಟ್ ಪೊಸಿಷನ್ಸ್ ತಗೊಳ್ಳೋದು ಬೇಡ. ಅಗೇನ್ ಈ ಲೆವೆಲ್ ಇಂದ ರಿಕವರಿ ಕಂಡು 48,500 ಮೇಲೆ ಟ್ರೇಡ್ ಆಗಿ 48,370 ಇದೇ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಟು ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು ಮಾತ್ರನೇ ನಾವು ಬ್ಯಾಂಕ್ ನಿಫ್ಟಿ 30th ಮೇ ಗುರುವಾರ ದಿನ ಟ್ರೇಡ್ ಮಾಡೋಣ. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ 4th ಮೇ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬರೋದಿದೆ. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಈ ಎಕ್ಸ್ಪೈರಿ ನಲ್ಲಿ ಹೈ ವಾಲಟಿಲಿಟಿ ಕೂಡ ಇರೋ ಚಾನ್ಸಸ್ ಇರುತ್ತೆ. ನಮ್ಮ ಸ್ಟಾಪ್ ಲಾಸ್ ಗಳು ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನಾವು ಮಲ್ಟಿಪಲ್ ಟ್ರೇಡ್ ಮಾಡ್ದೇನೆ ಆ 1 or 2 ಟ್ರೇಡ್ ಅಲ್ಲೇ ನಮ್ಮ ಟ್ರೇಡ್ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ಹೆಚ್ಚಿನ ಟ್ರೇಡ್ ಮಾಡದೇ ಇರೋದು ಒಳ್ಳೇದಂತ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು.